ನಿನ್ನೆ ಹುಬ್ಬಳ್ಳಿಯಲ್ಲಿ ಕೆಎಲ್ಇ ನರ್ಸಿಂಗ್ ವಿದ್ಯಾರ್ಥಿಗಳಿಂದ ವರ್ಲ್ಡ್ ಬ್ಲಡ್ ಡೋನರ್ ಡೇ ಅಂಗವಾಗಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಕೆಎಲ್ಇ ಕಾಲೇಜಿನಿಂದ ಚೆನ್ನಮ್ಮ ವೃತ್ತದವರೆಗೆ ರ್ಯಾಲಿ ನಡೆಯಿತು. ರ್ಯಾಲಿ ಹುಬ್ಬಳ್ಳಿಯ ಪ್ರಮುಖ ಬೀದಿಗಳಲ್ಲಿ ಕೊಯಿನ್ ರಸ್ತೆ ಮಾರ್ಗವಾಗಿ ಸ್ಟೇಷನ್ ರಸ್ತೆ, ಲ್ಯಾಮಿಂಗ್ಟನ್ ರಸ್ತೆ, ಕೊಪ್ಪಿಕರ್ ಮಾರ್ಗಗಳಲ್ಲಿ ಸಂಚರಿಸಿ ರಕ್ತದಾನದ ಮಹತ್ವದ ಘೋಷಣೆ ಕೂಗುತ್ತಾ ಜಾಗೃತಿ ಮೂಡಿಸಿತು. ಈ ವೇಳೆ 62 ಬಾರಿ ರಕ್ತದಾನ ಮಾಡಿ ಮಾನವೀಯತೆ ಮೆರೆದ ಕೆಎಲ್ಇ ಕೋಪರೇಟಿವ್ ಆಸ್ಪತ್ರೆಯ ಮತ್ತು ಸೊಸೈಟಿಯ ಕಾರ್ಯದರ್ಶಿಗಳಾದ ಲಿಂಗರಾಜ್ ಪಾಟೀಲ್ ರವರು ಮಾತನಾಡಿ, ರಕ್ತದಾನ ಮಾಡುವುದರಿಂದ ಹಲವರಿಗೆ ಜೀವದಾನ ಕಲ್ಪಿಸಿಕೊಡಬಹುದು. ಎಲ್ಲ ದಾನಗಳಲ್ಲಿ ರಕ್ತದಾನ ಶ್ರೇಷ್ಠ ಎಂದರು. ಈ ವೇಳೆ ಡಾಕ್ಟರ್ SF ಹಂಜಗಿ ಸರ್, ಪುಂಡಲೀಕ್ ಸರ್, ಪ್ರಾಂಶುಪಾಲರಾದ ಪದ್ಮಶ್ರೀ ಮುರುಗೋಡ್ ಸೇರಿದಂತೆ ಕೆಎಲ್ಇ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್. ನಾನು ಮೆಹಬೂಬ್. ಜೂನ್ 14 ರಕ್ತದಾನ ಶಿಬಿರದ ಒಂದು ವಿಶ್ವ ದಿನಾಚರಣೆ ಅಂಗವಾಗಿ ಕೆಎಲ್ಇ ಸಂಸ್ಥೆ ಹಾಗೂ ಹುಬ್ಬಳ್ಳಿ ಕೋಆಪರೇಟಿವ್ ಆಸ್ಪತ್ರೆ ಹಾಗೂ ನಮ್ಮ ನರ್ಸಿಂಗ್ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ರಕ್ತದಾನದ ಬಗ್ಗೆ ಜಾಗೃತಿಯನ್ನುಂಟು ಮಾಡಲು ನಗರದ ವಿವಿಧ ರಸ್ತೆಗಳಲ್ಲಿ ಸಂಚರಿಸಿ ಘೋಷಣೆ ಮಾಡೋದರ ಮೂಲಕ ಜನರಲ್ಲಿ ರಕ್ತದಾನದ ಒಂದು ಮಹತ್ವವನ್ನು ತಿಳಿಸಿಕೊಟ್ಟು ಬಂದಿದ್ದಾರೆ. ರಕ್ತದಾನ ಮಾಡೋದ್ರ ಮೂಲಕ ಹಲವಾರು ಜೀವಗಳಿಗೆ ನಾವು ಜೀವನವನ್ನು ಕಲ್ಪಿಸಿಕೊಡ್ಬೋದು. ಆ ನಿಟ್ಟಿನಲ್ಲಿ ಎಲ್ಲ ದಾನಗಳಲ್ಲಿ ಕೂಡ ರಕ್ತದಾನ ಶ್ರೇಷ್ಠ ಅನ್ನೋದನ್ನು ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಈ ಸಂದರ್ಭದಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡಿಕೊಂಡಿದ್ದೀನಿ. ಈಗಾಗಲೇ ಸುಮಾರು ವಿದ್ಯಾರ್ಥಿಗಳು ಆಗಲೇ ರಕ್ತದಾನ ಮಾಡಿದ್ದಾರೆ. ಅವರಿಗೆ ಇವತ್ತು ಪ್ರತಿಜ್ಞೆಯನ್ನು ನಾವು ಮಾಡಿದ್ದೀವಿ. ವರ್ಷಕ್ಕೆ 3 ರಿಂದ 4 ಬಾರಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿರ್ಬೋದು, ಪ್ರತಿಯೊಬ್ಬರು ರಕ್ತದಾನವನ್ನು ಮಾಡ್ಬೋದು ಅಂತ ನಾನು ಈಗಾಗಲೇ ಅವರಿಗೆ ಹೇಳಿದ್ದೇವೆ. ಆ ಪ್ರಕಾರ ಅವರು ಕೂಡ ಮಾಡ್ತೀವಿ ಅಂತೇಳಿ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ನಾವು ಕೂಡ ಈಗಾಗಲೇ 62 ಬಾರಿ ರಕ್ತದಾನವನ್ನು ಮಾಡಿದ್ದೇನೆ. ಅದರ ತನ್ಮೂಲಕ ಸಾಕಷ್ಟು ರೋಗಿಗಳಿಗೆ ಭಾಳಷ್ಟು ಅನುಕೂಲ ಆಗೋದರಿಂದ ಇವತ್ತು ವಿಶ್ವ ರಕ್ತದಾನಿಗಳ ಒಂದೇನು ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಈ ಒಂದು ನಮ್ಮ